ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಸ್ಪೋರ್ಟ್ಸ್ ಹಬ್ಗೆ ನಿಮಗೆಲ್ಲ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. 2026ರ T20 ವಿಶ್ವಕಪ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ಪಂದ್ಯ ಫೆಬ್ರವರಿ 15ರಂದು ನಿಗದಿಯಾಗಿತ್ತು. ಆದರೆ ಆ ಪಂದ್ಯ ನಡೆಯುತ್ತದೋ ಇಲ್ಲ ಎಂಬುದು ಗೊಂದಲಕ್ಕೆ ಈಡಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಭಾರತದ ವಿರುದ್ಧದ ಮ್ಯಾಚ್ಗಳನ್ನು ಬಹಿಷ್ಕರಿಸಿದೆ ಎಂದು ಘೋಷಣೆ ಮಾಡಿದೆ. ಆದರೆ ICC ಅಧಿಕಾರಿಗಳು ಭಾರತದ ವಿರುದ್ಧದ ಮ್ಯಾಚ್ಗಳನ್ನು ಆಡಬೇಕು ಅಂತೇಳಿ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಗೆ ಮನವೊಲಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಭಾರತದ ನಡುವಿನ ಪಂದ್ಯವನ್ನು ಆಡಲು ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಜೊತೆ ICC ಅಧಿಕಾರಿಗಳು ಸಭೆ ಕರೆದಾಗ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ICCಗೆ 3 ಕಂಡೀಷನ್ ಹಾಕಿದ್ದಾರೆ. ನಾವು ಭಾರತದೊಂದಿಗೆ ಕ್ರಿಕೆಟನ್ನು ಆಟವಾಡಬೇಕಂದ್ರೆ ನೀವು 3 ಕಂಡೀಷನ್ಗೆ ಒಪ್ಪಿಗೆ ಮಾಡಬೇಕು, ಆದರೆ ಮಾತ್ರ ನಾವು ಭಾರತದ ವಿರುದ್ಧದ ಮ್ಯಾಚ್ಗಳಲ್ಲಿ ಭಾಗವಹಿಸ್ತೇವೆ ಅಂತ ಹೇಳಿದ್ದಾರೆ. ಆ ಕಂಡೀಷನ್ನಲ್ಲಿ ಮೊದಲನೇ ಕಂಡೀಷನ್ ಏನಂದರೆ ಆದಾಯದಲ್ಲಿ ಹೆಚ್ಚಳ. ICCಗೆ ಬರುವಂಥ ಆದಾಯದಲ್ಲಿ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಗೆ ನಿಗದಿಯಾಗಿದ್ದಂತಹ ಆದಾಯಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ನೀವು ನಮಗೆ ಆದಾಯ ಕೊಡಬೇಕು. ಆದರೆ ಈಗ ನಿಗದಿಯಾಗಿದ್ದಂತಹ ಆದಾಯಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ನೀವು ನಮಗೆ ಆದಾಯವನ್ನು ಕೊಟ್ಟರೆ ನಾವು ಭಾರತ ವಿರುದ್ಧದ ಮ್ಯಾಚ್ನಲ್ಲಿ ಭಾಗವಹಿಸ್ತೇವೆ ಅಂತ ಹೇಳಿದ್ದಾರೆ. ಇದು ಮೊದಲನೇ ಕಂಡೀಷನ್. ಆದರೆ ಎರಡನೇ ಕಂಡೀಷನ್ ಏನಂದರೆ ಭಾರತದೊಂದಿಗೆ ದ್ವಿಪಕ್ಷೀಯ ಸರಣಿಗಳ ಪುನರಾರಂಭ ಮಾಡಬೇಕಂತ ಹೇಳಿದೆ. ಪಾಕಿಸ್ತಾನ ಮತ್ತು ಇಂಡಿಯಾದೊಂದಿಗೆ ನಡೆಯುತ್ತಿದ್ದ ಸರಣಿಗಳನ್ನು ನೀವು ಮತ್ತೆ ಆರಂಭಿಸಬೇಕು, ನೀವೇ ಪ್ರಮುಖ ಪಾತ್ರವನ್ನು ವಹಿಸಬೇಕು. ಅದರಲ್ಲಿ ಎರಡು ದೇಶಗಳ ನಡುವೆ ಸರಣಿಯನ್ನು ಮತ್ತೆ ಪ್ರಾರಂಭಿಸಬೇಕು. ಇದನ್ನು ನೀವು ಒಪ್ಪೋದಾದರೆ ನಾವು ಭಾರತದೊಂದಿಗೆ ಕ್ರಿಕೆಟನ್ನು ಆಡಲು ಹೋಗ್ತೇವೆ ಅಂತ ಹೇಳಿ ಅವರ ಎರಡನೇ ಕಂಡೀಷನ್ ಆಗಿದೆ. ಮೂರನೇ ಕಂಡೀಷನ್ ಅಂದರೆ ಹ್ಯಾಂಡ್ ಶೇಕ್ ಪ್ರೋಟೋಕಾಲ್. ಹಿಂದೆ ಪಾಕಿಸ್ತಾನದೊಂದಿಗೆ ನಡೆದಂಥ ಮ್ಯಾಚ್ಗಳಲ್ಲಿ ನಮ್ಮ ಟೀಮ್ ಇಂಡಿಯಾದ ಆಟಗಾರರು ಪಾಕಿಸ್ತಾನ ಕ್ರಿಕೆಟ್ ಆಟಗಾರರಿಗೆ ಯಾವುದೇ ಹ್ಯಾಂಡ್ ಶೇಕನ್ನು ಕೊಟ್ಟಿರುವುದಿಲ್ಲ. ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ ನಡೆದಂಥ ಪಂದ್ಯಗಳಲ್ಲಿ ಸಹ ಆಟಗಾರರು ಹ್ಯಾಂಡ್ ಶೇಕ್ ಮಾಡಬೇಕು. ಇದರಲ್ಲಿ ರಾಜಕೀಯ ಮಾಡಬಾರ್ದು. ಹ್ಯಾಂಡ್ ಶೇಕ್ ಪ್ರೋಟೋಕಾಲ್ ನಿಯಮವನ್ನು ಜಾರಿಗೊಳಿಸಬೇಕಂತ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ICCಗೆ 3ನೇ ಕಂಡೀಷನ್ ಹಾಕಿದ್ದಾರೆ. ಈ 3 ಕಂಡೀಷನ್ಗೆ ಒಪ್ಪೋದಾದರೆ ನಾವು ಫೆಬ್ರವರಿ 15ರಂದು ಇಂಡಿಯಾ ವಿರುದ್ಧ ಮ್ಯಾಚನ್ನು ಆಡ್ತೀವಿ ಅಂತ ಹೇಳಿ ಅವರು ಹೇಳಿದ್ದಾರೆ. ಕ್ರಿಕೆಟ್ ಜಗತ್ತಿನಲ್ಲಿ ಭಾರತದ ಪಾರುಪತ್ಯವನ್ನು ಸಹಿಸಿಕೊಳ್ಳದೆ ಬಾಂಗ್ಲಾದೇಶ ಹಾಗೂ ಪಾಕಿಸ್ತಾನದ ದೇಶಗಳು ICCಗೆ ಹಲವಾರು ಕಂಡೀಷನ್ ಹಾಕುವುದರ ಮೂಲಕ ಡಿಮ್ಯಾಂಡ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನೆಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಅದಕ್ಕಿಂತ ಮುಂಚೆ ಒಂದು ಮಾತು ಫ್ರೆಂಡ್ಸ್, ಎಲ್ಲರೂ ದೊಡ್ಡ ಕ್ರಿಯೇಟರ್ ವಿಡಿಯೋ ಮಾಡಿದಂದರೆ ಅವರಿಗೆಲ್ಲ ಲೈಕ್ ಕೊಡ್ತೀರಾ, ಕಮೆಂಟ್ ಮಾಡ್ತೀರಾ, ಎಲ್ಲ ಮಾಡ್ತೀರಾ. ದಯವಿಟ್ಟು ನಾವು ಸಣ್ಣ ಕ್ರಿಯೇಟರಿಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಒಂದು ನಿಮಿಷ ಆದರೂ ಕೂಡ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸುತ್ತೆ, ಈ ವಿಡಿಯೋ ಬಗ್ಗೆ ಏನು ಅನಿಸುತ್ತೆ ಅದನ್ನ ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೇನೆ. ನಮಸ್ಕಾರ, ಧನ್ಯವಾದಗಳು.